ಐ ಥಿಂಕ್ ನಾವು ಲೇಸರ್ ಶೋ ನೋಡೋಕ್ಕಾಗಲ್ಲ. ಗೈಸ್ ನನ್ನ ಚಪ್ಪಲಿ ಕಿತ್ಕೊಂಡೋಯ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಐ ಹೋಪ್ ಎಲ್ಲರೂ ಸೇಫ್ ಆಗಿದ್ರ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ಬ್ಯಾಂಗ್ಳೂರಲ್ಲಿ ಯಾವ ಪ್ಲೇಸಸ್ಗೆ ಹೋಗಿದ್ದೆ, ಹೆಂಗೆ ಹೋದೆ ಎಲ್ಲದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ವಿಚ್ ಇಸ್ KDR Explores. ಅಲ್ಲಿ ಕೂಡ ನಾನು ಲೈಫ್ ಸ್ಟೈಲ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಹೊರಟಿದ್ದು ಅರೌಂಡ್ 12 o'clock ಆಗಿತ್ತು ಬ್ಯಾಂಗ್ಳೂರಿಂದ. ಸೊ ನಾವು ಒನ್ ಡೇ ಟ್ರಿಪ್ ಅಂತ ಇದು ಬಸ್ ಇರುತ್ತೆ, ಅದನ್ನು ಬುಕ್ ಮಾಡಿಕೊಂಡು 5 ಪ್ಲೇಸಸ್ನ ಕವರ್ ಮಾಡ್ಕೊಬೋದು. ಲೈಕ್ ಒನ್ ಡೇದಲ್ಲಿ 5 ಪ್ಲೇಸಸ್ನ ನಾವು ನೋಡ್ಬೋದು. ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಕಣಿವೆ ಬಸವಣ್ಣ ಟೆಂಪಲ್. ಇದು ನಂದಿ ಹಿಲ್ಸ್ ಹತ್ರ ಬರುತ್ತೆ, ಆಲ್ಮೋಸ್ಟ್ ರೋಡ್ ಸೈಡಲ್ಲೇ ಇದೆ. ಒಳಗೆ ಈ ಥರ ದೊಡ್ಡ ಬಸವಣ್ಣ ಇದೆ. ದೇವಸ್ಥಾನ ಬಂದ್ಬಿಟ್ಟು ಆಲ್ಮೋಸ್ಟ್ ರೋಡ್ ಸೈಡಲ್ಲೇ ಬರುತ್ತೆ, ಆನ್ ದ ವೇ ನೀವು ನೋಡ್ಬೋದು. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ನಾವು ಹೋಗಿದ್ದು ಭೋಗನಂದೀಶ್ವರ ಟೆಂಪಲ್ ಅಂತ. ಇದು ಕಣಿವೆ ಬಸವಣ್ಣ ಟೆಂಪಲ್ ಹತ್ರ ಆಗುತ್ತೆ ಆಲ್ಮೋಸ್ಟ್. ಭೋಗನಂದೀಶ್ವರ ದೇವಸ್ಥಾನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂ ಹಾಗೂ ಸಮಾಧಿ ಹತ್ರ. ಇದು ಮುದ್ದೇನಹಳ್ಳಿ ಹತ್ರ ಬರುತ್ತೆ. ನಾನು ಹೋಗಿದ್ದು BMTC AC ಬಸ್ಸಲ್ಲಿ. ಇದರಲ್ಲಿ ನಾವು 5 ಪ್ಲೇಸಸ್ನ ಒನ್ ಡೇದಲ್ಲಿ ಕವರ್ ಮಾಡ್ಬೋದು. ಪರ್ ಪರ್ಸನ್ಗೆ ಟಿಕೆಟ್ ಬಂದುಬಿಟ್ಟು 600 to 620 rupees ಆಗುತ್ತೆ. ನಾವು 3 persons ಹೋಗಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಮೆಜೆಸ್ಟಿಕ್ಕಿಂದ ಪಿಕಪ್ ಮಾಡಿ ಎಲ್ಲ ಪ್ಲೇಸಸ್ಗೂ ಇವರೇ ಡ್ರಾಪ್ ಮಾಡ್ತಾರೆ. ಗೈಸ್ ನನ್ನ ಚಪ್ಪಲಿ ಕಿತ್ಕೊಂಡೋಯ್ತು. ಈ ಬಸ್ ಎವ್ರಿ ಡೇ ಇರುತ್ತೆ. ಹಾಗೆ ಊಟಕ್ಕೋಸ್ಕರ ಹೋಟೆಲ್ಗೆ ನಿಲ್ಲಿಸ್ತಾರೆ, ಆದರೆ ಚಾರ್ಜಸ್ ಮಾತ್ರ ನಮ್ದಿರುತ್ತೆ. ಊಟ ಮುಗಿಸ್ಕೊಂಡು ನಾವು 4th ಪ್ಲೇಸ್ಗೆ ಹೋಗಿದ್ದು ರಂಗಸ್ಥಳ ರಂಗನಾಥ ಸ್ವಾಮಿ ಟೆಂಪಲ್. ಇಲ್ಲಿ ಒಳಗೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ತಗೊಂಡಿದ್ದೆ. ಅದಾದಮೇಲೆ ಅವರ ಫೈನಲ್ ಡೆಸ್ಟಿನೇಷನ್ ವಿಚ್ ಈಸ್ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್. ಸೊ ಫೈನಲಿ ನಾವಿಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಬಂದ್ವಿ. ಆ್ಯಂಡ್ ಅಯ್ಯೋ ಕಾಣಿಸ್ತಿದಲ್ಲ, ಚೆನ್ನಾಗಿದೆ. ಬಟ್ ಈಗ ಬಿಸಿಲು, ಆಮೇಲೆ ಕರೆಕ್ಟ್ ಆಗುತ್ತೆ. ಹೇ ಗೈಸ್, ನಮಗೆ 7:40 ತನಕ ಟೈಮ್ ಇದೆ ಆ್ಯಕ್ಚುಲಿ ಇಲ್ಲಿ ನೋಡ್ಕೊಂಬರೋದಕ್ಕೆ. ಅವರು 6:30ಇಂದ 7:30 ಲೇಸರ್ ಅಂತ ಹೇಳಿದರು. ಬಟ್ ನೋಡಿದ್ರೆ ಲೇಸರ್ ಇಲ್ಲಿ 8:15ಇಂದ ಸ್ಟಾರ್ಟ್ ಏನೋ ಅಂತ ಇದೆ. ಸೊ ಐ ಥಿಂಕ್ ನಾವು ಲೇಸರ್ ಶೋ ನೋಡೋಕ್ಕಾಗಲ್ಲ. ಇಲ್ಲಿ ಇಟ್ಸ್ ಓಕೆ, ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಮ್ಗೆ 7:40ಗೆ ಬರೋಕ್ಕೆ ಹೇಳಿದ್ದಾರೆ ಬಸ್ ಹತ್ರ. ಸೊ ನೋಡುವ. ಸೊ ವಿ ಆರ್ ಫೈನಲಿ ಗೋಯಿಂಗ್ ಬ್ಯಾಕ್. ಲೇಸರ್ ಶೋ ನೋಡೋಕ್ಕಾಗಲ್ಲ, ಇಟ್ಸ್ ಓಕೆ, ಲೆಟ್ಸ್ ಗೋ. ಬಸ್ ಅದೇ ನಮ್ಮ ಬಸ್, ಅಲ್ಲಿದೆಲ್ಲ ಅದೇ ನಮ್ಮ ಬಸ್, ಬನ್ನಿ ಹೋಗೋಣ. ಫೈನಲ್ ಆಗಿ ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಬಂದಾದ್ಮೇಲೆ ನಾವು ಎಲ್ಲಿ ಹತ್ತಿರ್ತೀವೋ ಅದೇ ಪಾಯಿಂಟ್ಗೆ ಹೋಗಿ ಇವರು ಡ್ರಾಪ್ ಮಾಡ್ತಾರೆ. ಈ ಎಲ್ಲ 5 ಪ್ಲೇಸಸ್ಗೂ ಅವರು ಸ್ಪೆಸಿಫಿಕ್ ಟೈಮ್ ಹೇಳಿರ್ತಾರೆ, ಲೈಕ್ 15 minutes 30 minutes. ಆ ಟೈಮಲ್ಲಿ ನಾವು ಆ ಪ್ಲೇಸ್ನ ಫುಲ್ ನೋಡಿಕೊಂಡು ಕವರ್ ಮಾಡಿಕೊಂಡು ಬಸ್ ಎಲ್ಲಿರುತ್ತೋ ಅಲ್ಲಿಗೆ ಬರಬೇಕು. ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಮ್ಮ ಟೈಮ್ ವರ್ತ್ ಆಗುತ್ತೆ, ಬಿಕಾಸ್ ಅವರೇ ಎಲ್ಲ ಪ್ಲೇಸಸ್ನೂ ತೋರಿಸೋದ್ರಿಂದ ವಿ ಗೆಟ್ ಟು ಸಿ ಆಲ್ ಪ್ಲೇಸಸ್ ಇನ್ ಒನ್ ಡೇ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ಜಸ್ಟ್ ಫಾರ್ ಶಾಪಿಂಗ್. ಅದಾದಮೇಲೆ ಅಲ್ಲಿಂದ ಲೂಲು ಮಾಲ್ಗೆ ಹೋಗಿದ್ವಿ. ಅಲ್ಲಿ ಕೆಲವೊಂದು ಸ್ಟೋರ್ಸ್ಗೆ ಹೋಗಿ ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಕೆಲವೊಂದಿಷ್ಟು ಐಟಮ್ಸ್ನ ತಗೊಂಡು ಆಮೇಲೆ ಸ್ವಲ್ಪ ತಿಂದು ಎಂಜಾಯ್ ಮಾಡಿಕೊಂಡು ಬಂದಿದ್ದು ಅಷ್ಟೇ. ಸೊ ನೋಡಿದ್ರಿ ಅಲ್ವಾ, ದಿಸ್ ವಾಸ್ ಬ್ಯಾಂಗ್ಳೂರ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ನಾನು ಎಲ್ಲೆಲ್ಲಿ ಯಾವ್ಯಾವ ಐಟಮ್ನ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿತ್ ಪ್ರೈಸಸ್ ಆ್ಯಂಡ್ ಆಲ್. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ಲಿಕ್ ದ ಬೆಲ್ ಐಕಾನ್ ಸೊ ದಟ್ ಯು ಗೆಟ್ ನೋಟಿಫೈಡ್. ಸೊ ದಿಸ್ ವಾಸ್ ಬ್ಯಾಂಗ್ಳೂರ್ ವ್ಲಾಗ್. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.